ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗಬಹುದು. ಹೌದು ವೀಕ್ಷಕರೇ, ಮೇ ತಿಂಗಳಲ್ಲಿ ಮತ್ತೊಂದು ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ. 30ನೇ ಕಂತು ಹಣದ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ದೇಶಾದ್ಯಂತ 993 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಒಂದೇ ದಿನ ಏರಿಕೆಯಾಗಿ 3,000 ರೂಪಾಯಿ ಗಡಿ ದಾಟಿದೆ. ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಜರಿ ಏರಿಕೆ ಆಗಿದೆ ಅಂತ ಹೇಳ್ಬಹುದು. ಇದರ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನೂ ಕೂಡ ಏರಿಕೆ ಆಗೋ ಮುನ್ಸೂಚನೆ ಇದೆ. ಮುಂದಿನ ವಾರ ಮತ್ತೆ ಬೆಲೆ ಪರಿಷ್ಕರಣೆ ಮಾಡಬಹುದು. ಇನ್ನು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಈಗ 915 ರೂಪಾಯಿ ಇದೆಯಲ್ಲ, ಅದನ್ನು ಕೂಡ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಮತ್ತೆ ಸಾರಿಗೆ ನೌಕರರು ಮತ್ತೆ ಇಲ್ಲಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ಬಸ್ ಸಂಚಾರವನ್ನ ಬಂದ್ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನೀವೇನಾದ್ರೂ ಮೇ ತಿಂಗಳಲ್ಲಿ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಮೊದಲು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಇನ್ನೊಂದು ಕಡೆಗೆ ವೀಕ್ಷಕರೇ, ಕರ್ನಾಟಕದಲ್ಲಿ ಮುಂದಿನ 4 ದಿನಗಳವರೆಗೂ ಭರ್ಜರಿ ಮಳೆ, ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ, ಜನರು ಎಚ್ಚರವಾಗಿರ್ಬೇಕು ಅಂತ ಇದಕ್ಕೆ ಹವಾಮಾನ ಇಲಾಖೆ ಹೇಳಿದೆ, ಅದನ್ನು ನೋಡೋಣ. ಇನ್ನು ಕೊನೆಯದಾಗಿ 6ನೇ ಗ್ಯಾರಂಟಿ ಕೂಡ ಅಧಿಕೃತವಾಗಿ ಮತ್ತೊಮ್ಮೆ ಘೋಷಣೆ ಮಾಡಲಾಗ್ತಾ ಇದೆ. ನಮ್ಮ ಕರ್ನಾಟಕ ಸರ್ಕಾರದಿಂದ 6ನೇ ಗ್ಯಾರಂಟಿ ಯಾವುದು ಮತ್ತು 6ನೇ ಗ್ಯಾರಂಟಿಯಿಂದ ಜನರಿಗೆ ಏನು ಪ್ರಯೋಜನ ಇದೆ, ಅದನ್ನು ಯಾವ ತರ ನೀವು ಪಡ್ಕೋಬಹುದು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಟಿರ್ತೇವೆ ವೀಕ್ಷಕರೇ. ಸೊ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ, ಆದ್ರೆ ವಿಡಿಯೋಗೆ ಲೈಕ್ ಮಾಡಲ್ಲ. ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಸೂಪರ್ ಸಿಹಿ ಸುದ್ದಿ ಇವತ್ತು ನಾವು ನಿಮಗೆ ಕೊಡಲಿದ್ದೇವೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನೀವು ಉತ್ತರವನ್ನ ಕೊಡಬಹುದು. ನಿಮಗೆ 29ನೇ ಕಂತು ಗೃಹಲಕ್ಷ್ಮಿದು ಹಣ ಜಮೆ ಆಗಿದೆ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನೋಡಿ, ನೀವು ಕಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿಯರಿಗೂ ತುಂಬಾ ಸಹಾಯವಾಗುತ್ತೆ. ಯಾವ ಒಂದು ಜಿಲ್ಲೆಗೆ ಹಣ ಜಮೆ ಆಗಿದೆ, ಯಾವ ಜಿಲ್ಲೆಗೆ ಜಮೆ ಆಗಿಲ್ಲ ಅಂತ ನಾವು ಕಮೆಂಟ್ ಬಾಕ್ಸ್ ಅನ್ನ ಪೂರ್ತಿ ಪಬ್ಲಿಕ್ಲಿ ಓಪನ್ ಇಟ್ಟಿದ್ದೇವೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ಕೂಡ ರಿಪ್ಲೈ ಮಾಡ್ತಾ ಇರ್ತೇವೆ. ನೋಡಿ, ಇಲ್ಲಿ ಕಮೆಂಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಗೃಹಲಕ್ಷ್ಮಿಯವರು ಮೊನ್ನೆ ತಾನೇ ಕಮೆಂಟ್ ಮಾಡಿದ್ರು 29ನೇ ಕಂತು ಆಲ್ಮೋಸ್ಟ್ ಈಗ ಜಮೆ ಆಗ್ತಾ ಇದೆ ಅಂತೆ. ಅಂದ್ರೆ 29ನೇ ಕಂತು ಹಣ ಕೆಲವರಿಗೆ ಜಮೆಯಾಗಿದೆ, ಇನ್ನು ಕೆಲವರು 30ನೇ ಕಂತು ಹಣ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. 30ನೇ ಕಂತು ಹಣ ಬಂದಿಲ್ಲ ಅನ್ನೋರು 29ನೇ ಕಂತು ಹಣ ಜಮೆ ಆಯ್ತಾ? ಹಾಗಾದ್ರೆ ನೀವು ನಮಗೆ ದಯವಿಟ್ಟು ಆ ಒಂದು ಕ್ಲಾರಿಫಿಕೇಶನ್ ಕೊಡಿ, ಯಾರೆಲ್ಲ ಕಮೆಂಟ್ ಮಾಡಿದ್ರು ನೋಡಿ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಕೆಲವರು ನಮಗೆ 28 ಕಂತು ಬಂದಿದೆ, 29ನೇ ಕಂತು ಬಂದೇ ಇಲ್ಲ ಅಂತಾನು ಕೂಡ ಹೇಳ್ತಾರೆ. ಕೆಲವರು 28 ಬಂದಿಲ್ಲ, 29 ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಇಲ್ಲಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ ಹೊಂದಿರ್ತೀರಾ, ಹಣ ಪಡ್ಕೋತಾ ಇರ್ತೀರಾ, ಅವರು ಡಿಬಿಟಿ ಆಪ್ ನ ಯೂಸ್ ಮಾಡಲ್ಲ. ನೋಡಿ, ನೀವು ಡಿಬಿಟಿ ಆಪ್ ಯೂಸ್ ಮಾಡಿದ್ರೆ ನೀವು ಮನೆಯಲ್ಲಿ ಕುಳಿತು ಮೊಬೈಲ್ ಅಲ್ಲಿ ಒಂದೇ ಸೆಕೆಂಡ್ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಎಷ್ಟು ಕಂತು ಜಮೆ ಆಗಿದೆ, ಯಾವುದು ಈಗ ಪ್ರೊಸೆಸಿಂಗ್ ಅಲ್ಲಿ ಇದೆ, ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಒಂದು ಡಿಬಿಟಿ ಆಪ್ ಅಲ್ಲಿ ಸಿಗುತ್ತೆ. ಆದ್ರೆ ತುಂಬಾ ಜನರಿಗೆ ಅದು ಗೊತ್ತಿಲ್ಲ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿ. ನೀವು ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಂತ ಮೆಸೇಜ್ ಮೇಲೆ ಡಿಪೆಂಡ್ ಆಗಬೇಡಿ. ಕೆಲವೊಮ್ಮೆ ಮೆಸೇಜ್ ಬಂದಿರಲ್ಲ ವೀಕ್ಷಕರೇ, ಹಣ ಬಂದಿರುತ್ತೆ, ಮೆಸೇಜ್ ಬಂದಿರಲ್ಲ. ಹೀಗಾಗಿ 29ನೇ ಕಂತು ಚೆಕ್ ಮಾಡ್ಬೇಕಂದ್ರೆ ನೀವು ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಅನ್ನ ಪ್ರಿಂಟ್ ಮಾಡಿಸಿ, ಅಥವಾ ನೀವು ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿ. 2,000 ರೂಪಾಯಿ ಜಮೆ ಆಗಿರ್ಬೋದು, ಒಮ್ಮೆ ಬಾರಿ ಚೆಕ್ ಮಾಡಿ. ನೋಡಿ, ಯಾರಿಗೆಲ್ಲ ಹಣ ಬಂದಿದೆ, 28ನೇ ಕಂತು ಹಣ ಜಮೆ ಆಗಿದೆ ಎಲ್ಲರಿಗೂ ಕೂಡ. ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಇಲ್ಲಿವರೆಗೂ ಸರ್ಕಾರ 56,000 ರೂಪಾಯಿವರೆಗೂ ಹಣ ಹಾಕಿದೆ ಅಂತ ಅಧಿಕೃತವಾಗಿ ಅಪ್ಡೇಟ್ ಇದೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಬರೋಬ್ಬರಿ 28 ಕಂತು ಜಮೆ ಆಗಿದೆ. 29ನೇ ಕಂತು ಹಣ ಬಿಡುಗಡೆ ಬಗ್ಗೆ ಅಧಿಕೃತ ಅಪ್ಡೇಟ್ ಅಂತೂ ಇಲ್ಲ, ಆದ್ರೂ ಕೂಡ 29ನೇ ಕಂತು ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿದೆ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಹಣ ಬಂದಿದೆ 29ನೇದ್ದು, 30ನೇ ಕಂತು ಬರಬೇಕು ಅಂತ ಕಮೆಂಟ್ ಮಾಡಿದ್ದಾರೆ. ಹೀಗಾಗಿ ಒಮ್ಮೆ ಬಾರಿ ಚೆಕ್ ಮಾಡಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ವೀಕ್ಷಕರೇ, ಸ್ವಲ್ಪ ಕಾಯಿರಿ. ಯಾಕಂದ್ರೆ ಯಾರದೆಲ್ಲ ಹಣ ಬಂದಿರಲ್ಲ ನೋಡಿ, ಹೌದು, ಮೇ ಮೊದಲನೇ ವಾರ ಅಂದ್ರೆ ಏನು ಒಂದು 8-9ನೇ ತಾರೀಕು ಇರುತ್ತಲ್ಲ, ಅಲ್ಲಿವರೆಗೂ ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ ಹಣವನ್ನ ಕ್ಲಿಯರ್ ಮಾಡೋ ಕೆಲಸ ಮಾಡಲಾಗುತ್ತೆ. ನಂತರ 15ನೇ ತಾರೀಕಿನ ಒಳಗೆ ಮತ್ತೊಂದು ಸುತ್ತಿನ ಕಂತು, ಅಂದ್ರೆ ಇದು 30ನೇ ಕಂತು ಆಗಿರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. 30ನೇ ಕಂತು ಹಣ ಬಿಡುಗಡೆ ಆದ್ರೆ ಅಧಿಕೃತ ಅಪ್ಡೇಟ್ ಬಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿ, ಬರೋಬ್ಬರಿ 60,000 ರೂಪಾಯಿ ಸರ್ಕಾರ ಹಣ ಕೊಟ್ಟಂತಾಗುತ್ತೆ. ದೊಡ್ಡ ಐತಿಹಾಸಿಕ ಒಂದು ಈ ತರ ಯೋಜನೆ ಯಾರು ಕೂಡ ಮಾಡಿಲ್ಲ. 60,000 ರೂಪಾಯಿ ಗೃಹಲಕ್ಷ್ಮಿ ಅಕೌಂಟ್ಗೆ ಹಾಕಲಾಗಿದೆ ಸರ್ಕಾರದಿಂದ ಇಲ್ಲಿವರೆಗೂ ಅಂತಾನು ಕೂಡ ಹೇಳ್ಬೋದು. 30ನೇ ಕಂತು ಬಿಡುಗಡೆ ಆದ ನಂತರ ಇನ್ನೂ ಬಿಡುಗಡೆ ಆಗಿಲ್ಲ ವೀಕ್ಷಕರೇ. ಬಿಡುಗಡೆ ಇನ್ನು ಮೇ 15-16ನೇ ತಾರೀಕಿನ ನಂತರ ಕಾದು ನೋಡಬೇಕು. ಇನ್ನು ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ 200 ರೂಪಾಯಿ ಪ್ರತಿ ತಿಂಗಳು ಕಟ್ಟಿ 6 ತಿಂಗಳವರೆಗೂ, 7ನೇ ತಿಂಗಳು ನೀವು 30,000 ರೂಪಾಯಿ ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವನ್ನ ಪಡ್ಕೋಬಹುದು. ಗೃಹಲಕ್ಷ್ಮಿಯರಿಗೆ ಮಾತ್ರ ಇದು ಗೃಹಲಕ್ಷ್ಮಿ ಸಹಕಾರ ಸಂಘ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ
ಸಾಲಕ್ಕೆ ಕಡಿತ ಮಾಡಿಕೊಳ್ಳುವಂತಿಲ್ಲ ಅಂತ ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದು ಕೂಡ ಗುಡ್ ನ್ಯೂಸ್ ಆಗಿದೆ. ಇನ್ನು ಸಾರಿಗೆ ನೌಕರರು ಮತ್ತೆ ಮುಷ್ಕರ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಪದೇ ಪದೇ ಸಂಧಾನ ಸಭೆ ಕೂಡ ವಿಫಲವಾಗ್ತಾ ಇದೆ. ಇದರ ಬೆನ್ನಲ್ಲೇ ಈ ಬಾರಿ ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ರಸ್ತೆಗೆ ಇಳಿಯೋದಿಲ್ವಾ? ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಸಾರಿಗೆ ನೌಕರರ ಬೃಹತ್ ಹೋರಾಟ ಫಿಕ್ಸ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವಿನ ಜಟಾಪಟಿ ಮತ್ತೆ ಜೋರಾಗ್ತಾ ಇದೆ. ನೀ ಕೊಡಲ್ಲ ನಾ ಬಿಡಲ್ಲ ಎನ್ನುವಂತಾಗಿದೆ ಅಂತ ಸಾರಿಗೆ ನೌಕರರ ಸ್ಥಿತಿ. ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ 4 ನಿಗಮಗಳ ಸಾರಿಗೆ ನೌಕರರು ಈಗ ಮತ್ತೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಮೇ 20ರಿಂದ ರಸ್ತೆಗಿಳಿದು ಪ್ರತಿಭಟನೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಬಸ್ಗಳ ಓಡಾಟಕ್ಕೂ ಕೂಡ ಬ್ರೇಕ್ ಬೀಳೋ ಚಾನ್ಸ್ ಇದೆ ವೀಕ್ಷಕರೇ. ಸಾರಿಗೆ ನೌಕರರು ಮತ್ತೆ ಹೋರಾಟದ ಹಾದಿ ಹಿಡಿದಿದ್ದಾರೆ. ಮೇ 20ನೇ ತಾರೀಕಿನ ನಂತರ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಾಗಿ ಈಗಾಗಲೇ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಮತ್ತೊಮ್ಮೆ ಕನ್ಫರ್ಮೇಶನ್ ಅಂತ ಸರ್ಕಾರದ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ. ಆ ಸಭೆ ಮತ್ತೆ ವಿಫಲವಾದ್ರೆ ಮೇ 20ನೇ ತಾರೀಕಿನಿಂದ ಪ್ರತಿಭಟನೆ ನಡೆಯಲಿದೆ ಅಂತಾನೂ ಕೂಡ ಇಲ್ಲಿ ತಿಳಿಸಲಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಸರ್ಕಾರವೇ ಹೊಣೆ ಅಂತ ಈಗಾಗಲೇ ಸಾರಿಗೆ ನೌಕರರು ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ವೇತನ ಪರಿಷ್ಕರಣೆ ಮಾಡಬೇಕು, 36 ತಿಂಗಳದ್ದು ಹಿಂಬಾಕಿ ವೇತನ ಕೊಡಬೇಕು, ಮತ್ತೆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸಾರಿಗೆ ಬಸ್ಗಳನ್ನ ಬಂದ್ ಮಾಡಿ ಸಾರಿಗೆ ನೌಕರರು ಮತ್ತೆ ಈಗ ಪ್ರತಿಭಟನೆಗೆ ಹಾದಿ ಹಿಡಿಯಲಿದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಮೇ 20ನೇ ತಾರೀಕಿನ ನಂತರ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ, ಅದರಲ್ಲೂ ಶಕ್ತಿ ಯೋಜನೆ ಮಹಿಳೆಯರು ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರವಾಗಿರಿ. ಬಸ್ಗಳ ಸಂಚಾರದಲ್ಲಿ ವೃತ್ತಿ ಆಗ್ಬಹುದು. ಇನ್ನು ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ 993 ರೂಪಾಯಿಯಷ್ಟು ದುಬಾರಿಯಾಗಿದೆ. ಅಂದ್ರೆ ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ. ಒಂದು ಕಡೆಗೆ ಕಚ್ಚಾ ತೈಲ ಬೆಲೆ ಏರಿಕೆ ಒಂದು ಹಿನ್ನೆಲೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಆದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆದ್ರೆ ಹೋಟೆಲ್ ಊಟ ತಿನಿಸು ತಿಂಡಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಹೌದು ವೀಕ್ಷಕರೇ, ಟೀ ಕಾಫಿ ಇಡ್ಲಿ ವಡಾ ದೋಸೆ ಪುರಿ ಇನ್ನು ಮಟನ್ ಚಿಕನ್ ಅಂದ್ರೆ ನಾನ್ ವೆಜ್ ವೆಜ್ ಎಲ್ಲಾ ಬೆಲೆ ಏರಿಕೆ ಆಗುತ್ತೆ. ಹೋಟೆಲ್ ತಿಂಡಿ ಆಗಿರ್ಬೋದು, ಹೋಟೆಲ್ ಊಟ ಎಲ್ಲಾ ಬೆಲೆ ಏರಿಕೆ ಆಗೋದು ಗ್ಯಾರಂಟಿ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಸೆಳೆದಿದ್ದಾರೆ. ಇನ್ನು ಹೋಟೆಲ್ ಮಾಲೀಕರು ಕೂಡ ತಮ್ಮ ಬೆಲೆಗಳನ್ನ ಏರಿಕೆ ಮಾಡೋದರ ಮೇಲೆ ಗ್ರಾಹಕರಿಗೆ ಮತ್ತೊಂದು ಬಿಸಿ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗಬಹುದು. ವಾಣಿಜ್ಯ ಸಿಲಿಂಡರ್ ದರ ಏರಿಸುವ ತೈಲ ಕಂಪನಿಗಳು ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ಮತ್ತು ಗೃಹ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ದರವನ್ನು ಕೂಡ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಈ ನಡುವೆ ಒಂದು ವಾರದಲ್ಲಿ ಪೆಟ್ರೋಲ್ ಡೀಸೆಲ್ ದರ 4 ರೂಪಾಯಿಂದ 5 ರೂಪಾಯಿ ಹಾಗೂ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ 40ರಿಂದ 50 ರೂಪಾಯಿಗೆ ಏರಿಕೆ ಆಗಬಹುದು ಅಂತ ಒಂದು ಟಿವಿ ವಾಹಿನಿಯೊಂದು ವರದಿ ಮಾಡಿದೆ ವೀಕ್ಷಕರೇ. ಅದೇ ತರ ಇದು ಒಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳಬಹುದು. ಅಂದ್ರೆ ಹೋಟೆಲ್ ಊಟ ತಿಂಡಿ ದರ ಗ್ಯಾಸ್ ಸಿಲಿಂಡರ್ ಬೆಲೆಯಿಂದ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗಿರೋ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ಬೆಲೆನೂ ಏರಿಕೆ ಆಗಬಹುದು ಮುಂದಿನ ಬರೋ ದಿನಗಳಲ್ಲಿ. ಇನ್ನು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆನೂ ಕೂಡ ಏರಿಕೆ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗಿದ್ರೆ ಈ KYC ಯನ್ನ ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ. ಯಾರೆಲ್ಲ ಈ KYC ಗ್ಯಾಸ್ ಸಿಲಿಂಡರ್ಗೆ ಮಾಡಿಸಿಕೊಳ್ಳಲ್ಲ ಅವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ ಅಂತಾನೂ ಕೂಡ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ಎರಡನೇದಾಗಿ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ನಿಮ್ಮ ಮನೆ ಹತ್ತಿರ ಅಥವಾ ನಿಮ್ಮ ಮನೆಯಲ್ಲಿದ್ರೆ ಅದನ್ನ ಕಡ್ಡಾಯವಾಗಿ ನೀವು ಆನ್ ಮಾಡಿಸಿಕೊಳ್ಬೇಕು. ಒಂದು ವೇಳೆ ಇಲ್ಲ ಅಂದ್ರೆ ನಿಮಗೆ ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಕೊಡೋದಿಲ್ಲ. ಅಂದ್ರೆ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ರೂ ನೀವು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ಅದು ತಪ್ಪಾಗುತ್ತೆ ಅಂತ ಕೇಂದ್ರ ಸರ್ಕಾರ ನಿಯಮ ತಂದಿದೆ. ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ದವರಿಗೆ ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಕೊಡೋದಿಲ್ಲ ಅಂತೆ. ಮತ್ತೆ ಹೋಟೆಲ್ ಊಟ ತಿಂಡಿ ದರ ಶೀಘ್ರದಲ್ಲೇ ಏರಿಕೆ ಆಗಲಿದೆ ವೀಕ್ಷಕರೇ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇನ್ನು OTP ಆಧಾರಿತ ವಿತರಣೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುವಾಗ OTP ಆಧಾರಿತ ವಿತರಣೆಗೆ ಕಡ್ಡಾಯ ಮಾಡಲಾಗಿದೆ. ಮತ್ತು ಕಾಳಸಂತೆಯಲ್ಲಿ ಯಾರಾದ್ರೂ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡಿದ್ರೆ, ಗೃಹ ಬಳಕೆ ಸಿಲಿಂಡರ್ ಕಾಳಸಂತೆಯಲ್ಲಿ ಹೋಟೆಲ್ಗಳಿಗೆ ಮಾರಾಟ ಮಾಡಿದ್ರೆ ಅದು ಕೂಡ ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಹೇಳಲಾಗಿದೆ. ಮತ್ತೆ ಅವರಿಗೆ ಭಾರಿ ದಂಡ ಕೂಡ ಹಾಕೋದಾಗಿ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, 6ನೇ ಗ್ಯಾರಂಟಿ ಅಂತ DCM DK ಶಿವಕುಮಾರ್ ಸರ್ ಅವರು ಒಂದು ಘೋಷಣೆಯನ್ನ ಮಾಡಿದ್ರು ಮೊನ್ನೆ ತಾನೆ. ಈಗ ನೋಡಿ 6ನೇ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ ಭೂಮಿ ಗ್ಯಾರಂಟಿ. ಹೌದು ವೀಕ್ಷಕರೇ, 1,000 ದಿನ ಸರ್ಕಾರದ ದಿನದ ಸಂಭ್ರಮ ಇತ್ತಲ್ಲ, ಅವಾಗ ಇದನ್ನ ಘೋಷಣೆ ಮಾಡಲಾಗಿತ್ತು. ಆ ಒಂದು ಘೋಷಣೆ ಬೆನ್ನಲ್ಲೇ ಇಲ್ಲಿವರೆಗೂ 23 ಲಕ್ಷಕ್ಕೂ ಹೆಚ್ಚು ಖಾತಾವನ್ನ ಬಿಡುಗಡೆ ಮಾಡಲಾಗಿದೆ ಅಂತೆ. ದೇಶದಲ್ಲಿ ದಾಖಲೆ ಕೂಡ ಇದು ಆಗಿರುವಂತದ್ದು. ನೋಡಿ, 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, ಇಷ್ಟು ದಿನ ಪಂಚ ಗ್ಯಾರಂಟಿಗಳಿತ್ತು, 5 ಗ್ಯಾರಂಟಿಗಳಿತ್ತು.
ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಯುವ ನಿಧಿ ಯೋಜನೆ, ಈ 5 ಯೋಜನೆಗಳು ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳು. ಆಲ್ ಓವರ್ ಇಂಡಿಯಾ ತುಂಬಾನೇ ಫೇಮಸ್ ನಮ್ಮ ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳು. ಆದ್ರೆ ಈಗ 6ನೇ ಗ್ಯಾರಂಟಿ ಅಂತ ಸರ್ಕಾರ ಭೂಮಿ ಗ್ಯಾರಂಟಿಯನ್ನ ಜಾರಿ ಮಾಡಿದೆ. ಈ ಒಂದು ಭೂಮಿ ಗ್ಯಾರಂಟಿ ಕೆಲಸ ಏನಪ್ಪಾ ಅಂದ್ರೆ, ನೋಡಿ ವೀಕ್ಷಕರೇ, ನೀವು ಸ್ವಂತ ಮನೆ, ಆಸ್ತಿ ಪಾಸ್ತಿ ಹೊಂದಿದ್ರೆ, ಪ್ಲಾಟ್ ಗಳನ್ನ, ಜಾಗಗಳನ್ನ ಹೊಂದಿದ್ರೆ, ಈ ಖಾತಾ ವಿತರಣೆ ಅಂದ್ರೆ ನಿಮ್ಮ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು ಸರ್ಕಾರದ ಪ್ರಮುಖ ಯೋಜನೆ ಆಗಿದೆ. ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಕೊಟ್ರೆ ನಿಮ್ಮ ಆಸ್ತಿ ಡಿಜಿಟಲೀಕರಣ ಆಗುತ್ತೆ. ಆ ಆಸ್ತಿ ನಿಮ್ದೇ ಅನ್ನೋದಕ್ಕೆ ಒಂದು ಪ್ರೂಫ್ ನಿಮ್ಮ ಹತ್ರ ಇರುತ್ತೆ. ಮತ್ತೆ ಅಂಗೈ ಅಂದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ಆಸ್ತಿ ದಾಖಲೆಗಳನ್ನ ಬರೆಸಲಾಗುತ್ತೆ. ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನೀವು ಡಿಜಿಟಲೀಕರಣ ಮಾಡ್ಕೋಬಹುದು ನಿಮ್ಮ ಆಸ್ತಿ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಮತ್ತೆ ನೋಡಿ, ಈಗ ಪ್ರತಿ ತಿಂಗಳು 16ರಿಂದ ಪ್ರತಿ ಶನಿವಾರ ಸುಮಾರು 50 ಕಡೆಗಳಲ್ಲಿ ಓಪನ್ ಹೌಸ್ ಕೌಂಟರ್ ತೆಗೆದು ನಮ್ಮ ಈ ಖಾತಾ ಆಂದೋಲನವನ್ನ ಮಾಡಲಾಗುತ್ತೆ. ಆ ಮೂಲಕ ಜನರಿಗೆ ಭೂಮಿ ಗ್ಯಾರಂಟಿ ನೀಡುತ್ತೀವಿ ಅಂತ DCM DK ಶಿವಕುಮಾರ್ ಅವರು ಘೋಷಣೆ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಜನರು ಸ್ವಲ್ಪ ಎಚ್ಚರವಾಗಿರಬೇಕು. ಯಾಕಂದ್ರೆ ಮತ್ತೆ ಮಳೆ ಸುರಿಯಲಿದೆ. ಅಂದ್ರೆ ಮತ್ತೆ 6 ದಿನಗಳ ಕಾಲ ಭರ್ಜರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಹೀಗಾಗಿ ಜನರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಬಂದು ಬೆಂಗಳೂರು, ಅಂದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬೆಂಗಳೂರಲ್ಲಿ ರಣಭೀಕರ ಮಳೆ ಸುರಿತಾ ಇದೆ. ಬೆಂಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಹಾಸನ, ಕೊಡಗು ಮತ್ತೆ ಚಾಮರಾಜನಗರ ಈ ಭಾಗದಲ್ಲಿ ಮತ್ತೆ ಮಳೆ ಅಬ್ಬರ ಸುರಿಯಲಿದೆ. ಅಂದ್ರೆ ಮಳೆ ಮತ್ತೆ ಜೋರಾಗಲಿದೆ ಅಂತೆ. ಹೀಗಾಗಿ ಬೆಂಗಳೂರಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಆಗೋದ್ರಿಂದ ಜನರು ಹಳೆಯ ಗೋಡೆಗಳ ಕೆಳಗಡೆ ನಿಲ್ಲಬೇಡಿ ಮತ್ತು ಮರಗಳ ಕೆಳಗಡೆ ನಿಲ್ಲಬೇಡಿ. ಯಾಕಂದ್ರೆ ಗುಡುಗು ಮಿಂಚು ಬೀಳುವಾಗ ಮರಗಳಿಗೆ ಮತ್ತು ಗೋಡೆಗಳಿಗೆ ಹಾನಿ ಆಗುತ್ತೆ. ಮತ್ತೆ ಈಗಾಗಲೇ ಬೆಂಗಳೂರಲ್ಲಿ ಮಹಾಮಳೆಗೆ 10 ಜನರು ಸಾವನ್ನಪ್ಪಿದ್ದಾರೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇನ್ನು ರಣ ಬಿಸಿಲು ಕೂಡ ಇದೆ, ಹೀಟ್ ವೇವ್ ಕೂಡ ಇದೆ. ಕಲಬುರಗಿ, ಉತ್ತರ ಕನ್ನಡ ಭಾಗದಲ್ಲಿ, ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಗದಗ, ಕೊಪ್ಪಳ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಈ ಭಾಗದಲ್ಲೂ ಕೂಡ ಮಳೆನೂ ಇದೆ. ಸಾಯಂಕಾಲ ಬೆಳಗಿನ ಜಾವ ಬಿಸಿಲು ಕೂಡ ಇದೆ ಅಂತ ಹೇಳಲಾಗಿದೆ. ಸೊ ಜನರು ಸ್ವಲ್ಪ ಎಚ್ಚರವಾಗಿರಿ, ಹುಷಾರಾಗಿರಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.